ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಅಂತಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತಾನೆ ಇಟ್ಟಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಜೋರಾಗಿ ಹಚ್ಕೊಳ್ಬೇಕು. ನಿಮಗೆ ಏನೇನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಮಾವಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ನಾನು ಒಂದು 2 ಈರುಳ್ಳಿ ಆಗೋಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಯಾಕಂತಂದರೆ ಈ ಕರಿಬೇವು ಸೊಪ್ಪು ಫ್ರೆಶ್ ಆಗಿರೋದಿಲ್ಲ, ಯಾಕಂದರೆ ಇದನ್ನು ಸ್ವಲ್ಪ ಕವರ್ಗೆ ಹಾಕಿ ಇಟ್ಟಿದೆ, ಹಿಂಗಾಗಿದೆ. ಅದಾದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡೋಕ್ಕೆ ಮುಂಚೆ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದಾದ್ಮೇಲೆ ಸಾಸಿವೆ. ಓಕೆ, ಈ ಥರ ಸೌಂಡ್ ಬಂದರೆ ಎಣ್ಣೆ ಚೆನ್ನಾಗಿ ಕಾಡಿದೆ ಅಂತ. ಇದ್ರ ಜೊತೆಗೆ ಉದ್ದಿನಬೇಳೆ ಜಾಸ್ತಿ ಜೋರಾಗಿ ಯೂಸ್ ಮಾಡ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ ಒಟ್ಟಾಗಿ ಹಾಕ್ತಾಯಿದ್ದೀನಿ. ತಗೊಳಗಮ್ಮ, ಇದು ಕೆಂಪಗೆ ಹಾಕ್ತಾ ನಾನೀಗ ಏನು ಮಾಡ್ತಿದ್ದೀನಿ, ಈರುಳ್ಳಿಯನ್ನು ಇಟ್ಕೊಂಡಿರೋದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅಡುಗೆ ಮಾಡೋದು, ಅಡುಗೆಗೆ ಈರುಳ್ಳಿ ಚೆನ್ನಾಗಿರಬೇಕು. ಹಾಗಾಗಿ ಒಂದೊಂದು ಮಾವಿನಕಾಯಿ ಚೂರು ಬಿಡಿತಾ ಹೋಗ್ತದೆ. ಯಾಕಂದರೆ ಒಂದೇ ಇದರಲ್ಲಿ ಇಟ್ಕೊಂಡಿದ್ದೆ ನಾನು ಜಾಸ್ತಿ ಪಾತ್ರೆ ಯೂಸ್ ಮಾಡೋಣ, ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ. ಹಾಗಾಗಿ ಒಂದೇ ಇದರಲ್ಲೇ ಇಟ್ಬಿಟ್ಟಿದ್ದೆ. ನೋಡಿ, ಈರುಳ್ಳಿಯನ್ನು ನಾನು ಎಣ್ಣೆಯಲ್ಲೇ ಕೆಂಪಗಾಗೋ ತನಕ ಬಾಡಿಸ್ತಾ ಹೋಗ್ತೀನಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಸೀಸನಲ್ಲಿ ಮಾವಿನಕಾಯಿ ತಿನ್ನೋಕ್ಕೆ ಒಂದು ಖುಷಿನೇ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಮಾವಿನಕಾಯಿ ಅಂದರೆ. ನಾನು ಎಷ್ಟು ಉಪ್ಪಿನಕಾಯಿ ಹಾಕಿದ್ದೀನಿ, ಎಲ್ಲ ಖಾಲಿಯಾಗಿ ಅವ್ರ ಮೇಲೆ ಮನೆಯವರೇ ಉಪ್ಪಿನಕಾಯಿ ಹಾಕ್ಕೊಡಿ ಅಂದ್ಬಿಟ್ಟು ತಗೊಂಬಂದು ಇಟ್ಟಿದ್ದಾರೆ. ಅವರು ಟೇಸ್ಟ್ ನೋಡಿಬಿಟ್ಟು ನಾನು ಮಾಡಿಕೊಟ್ಟಿದ್ದೆ. ಅದನ್ನು ಅವ್ರ ಮನೆಗೆ ಯಾರೋ ಒಬ್ಬರು ಬಂದು ತಿಂದು ನೋಡಿಬಿಟ್ಟು ಅವ್ರಿಗೆ ಆಸೆ ಆಗಿ ಹೇಳಿ ಇವ್ರಿಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಪ್ರೆಗ್ನೆಂಟ್ ಇರೋದಕ್ಕೆ. ಅದಕ್ಕಾಗಿ ನೆನ್ನೆ ತಗೊಬಂದು ಜಾಸ್ತಿ ಇಟ್ಟೋಗಿದ್ದಾರೆ. ನಾನು ಇದು ಸ್ವಲ್ಪ ಹಣ್ಣಿರೋದಕ್ಕೆ ಇದ್ರಲ್ಲಿ ತಗೊಂಡಿಲ್ಲ. ಇದನ್ನ ಬೇರೆ ಈ ಕಡೆ ಪಕ್ಕದ ಮನೆಯವ್ರು ಕೊಟ್ಟರು, ದುರ್ತಿ ಅವ್ರ ಅಮ್ಮ ಕೊಟ್ಟರು. ಇದನ್ನ ಊರಿಟ್ಟಿದ್ದೀನಿ. ಹಾಗಾಗಿ ಇದು ಮಾಡಿದೆ. ಏನು ಟೇಸ್ಟ್ ಇರುತ್ತೆ ಅಂದರೆ ಯಪ್ಪ, ಈಗಲೇ ಬಾಯಲ್ಲಿ ನೀರು ಉಡಿತಾ ಇದೆ ನನಗೆ. ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಒಂದು ಅರ್ಧ ಸ್ಪೂನು ತಗೊಳ್ಳಲ್ಲ ನಾವು, ಸ್ವಲ್ಪ ಅರಿಶಿನ ಇದು ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಆದಮೇಲೆ ನನಗೆ ಇದನ್ನು ಇದು ಮಾಡಿದೆ. ಮೇಲೆ ಮನೆ ಅಕ್ಕ ಬಂದರು, ಸೊ ಅದಕ್ಕೆ ಇದು ಮಾಡ್ಕೊಂಡು ಕರ್ಬೇವು ಸೊಪ್ಪು ಯೂಸ್ ಮಾಡ್ಕೊತ ಇಲ್ಲ. ಯಾಕೆ ಒಂಥರ ಇದಾಗ್ತಿದೆ ಅದು. ಏನಾದರೂ ಸಾಂಬಾರು ಪುಡಿ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ. ಈಗ ಉಪ್ಪು ತಗೊತಾ ಇದ್ದೀನಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೂ ಮಾಡಿಕೊಡಿ. ನಾನು ಅರಿಶಿನ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಅವ್ರು ಇಷ್ಟಪಡಲ್ಲ ಅರಿಶಿನ ಯೂಸ್ ಮಾಡಿದ್ರೆ, ಬೇಡ ನನಗೆ ಅಂತಾಳೆ. ಹಾಗಾಗಿ
ನೋಡಿ ಈ ತರ ಬೇಯ್ತಾ ಬರ್ತಿದೆ. ದೊಡ್ಡವ್ರು ಹೇಳೋದು ಅದಕ್ಕೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ. ಉಪ್ಪು ಹಾಕಿದೆ, ಯಾಕೆ ಮಾತು ಹೇಳಿದೆ ಅಂತ, ಉಪ್ಪು ಹಾಕಿದ್ದಿಲ್ಲ, ಅದೊಂಚೂರು ಈಚೆ ಬಂದಿತ್ತು, ಬಾಯಲ್ಲಿ ಹಾಕೊಂಡು ನೋಡಿದೆ, ಟೇಸ್ಟು ತುಂಬ ಒಂಥರ ಇತ್ತು. ಉಪ್ಪು ಹಾಕಿದ್ವಿ ನೋಡ್ತಾ ಇದ್ದೀನಿ. ಒಂದು 2 ನಿಮಿಷ ಇದನ್ನ ಸ್ವಲ್ಪ ಇನ್ನೂ ಆಗಿದೆ, ಸ್ವಲ್ಪ ಇನ್ನೊಂಚೂರು ಇದು ಬೇಯಲಿಕ್ಕೆ ಅಂತ ಇದೇನೆ. ಒಂದೆರಡು ನಿಮಿಷ, 1-2 ನಿಮಿಷ ಬೇಡ, ಒಂದು 1 ನಿಮಿಷ ಸಾಕು. ಅಲ್ಲ ಆಲ್ರೆಡಿ ಬೆಂದಿದೆ ಅದು, ಹೀಗಾಗಿ ಇಷ್ಟು ಬಿಟ್ಟಿದ್ದೀನಿ. ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ, ಯಾಕಂದರೆ ಬೇಕಾಗುತ್ತೆ, ನನ್ನ ಮನೆ ಕೇಳ್ತಾ ಇರ್ತಾಳೆ ಅಂತ. ಈಗ ಅನ್ನವನ್ನು ನಾನು ಸ್ವಲ್ಪ ತೆಗೆದು ಇದಕ್ಕೆ ಹಾಕಬೇಕು. ತೆಗೆದು ಹಾಕಿ, ನನ್ನ ಮಗಳಿಗೆ ಟಿಫನ್ ಬೇಕಲ್ವಾ, ನಾನು ಇದನ್ನ ಕಲಿಸ್ಬಿಟ್ಟು ವಿಡಿಯೋ ಇದು ಮಾಡ್ತೀನಿ, ಬಬ್ಳಿಗೆ ಕೊಡ್ತೀನಿ. ಟೇಸ್ಟ್ ಹೆಂಗ್ ಬಂದಿದೆ ಹೇಳ್ತಾಳೆ ಅವಳು. ನೋಡ್ತಿ ಹೆಂಗಿದೆ ಅಂತ. ಮಾವಿನಕಾಯಲ್ಲಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಆಹಾ, ಸೊಪ್ಪು ಹಾಕಂತೀನಿ. ಇರು ಪುಟ್ಟಿ, ಇದು ಹಾಕಂತೀನಿ. ರಾಘವೇಂದ್ರ ಬೇಡ ಅಂತ ಬಡ್ಸ್ಕೊಂಡು ತಿನ್ನು, ಆಯ್ತಾ? ಸಪ್ಪದ ಬಂದಿದೆ. ಕೊಟ್ಟಿರೋದು ರಾಯಿದೆ ಎಲ್ಲ ಕೊಡೋದು. ಸಕ್ಕದ ಬಂದಿದೆ, ಒಳ್ಳಗೆ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.